ಪ್ರಿಯಾಂಕಾ ಖರ್ಗೆಯವರ ಕುಟುಂಬವು ಅಷ್ಟೇ ಹೊಣೆ. ಯಾಕೆ ಅಂತಂದರೆ ಹಲವು ವಿಚಾರಗಳನ್ನು ನಾನು ಎತ್ತಿ ತೋರಿಸ್ತಕ್ಕಂಥದ್ದು ನಿಜ. ಯಾಕಂತಂದರೆ ನಾನು ವಿರೋಧ ಪಕ್ಷದ ನಾಯಕನಾಗಿರೋದೇ ಸರ್ಕಾರದ ನ್ಯೂನ್ಯತೆಗಳನ್ನು, ತಪ್ಪುಗಳನ್ನು, ಭ್ರಷ್ಟಾಚಾರವನ್ನು ಹೊರಗೆ ತರ್ತಕ್ಕಂಥದ್ದೇ. ಆದರೆ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಭದ್ರತೆಯನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಇದಕ್ಕೆ ಕಾರಣರು ಯಾರು? ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಉತ್ತರ ಕೊಡಬೇಕಿವತ್ತು. ಇಲ್ಲ ಅಂತಂದರೆ ನನಗೆ ಕೊಟ್ಟಿರ್ತಕ್ಕಂಥ ಕಾರು ಏನೇನಿದೆ ಎಲ್ಲವನ್ನು ಕೂಡ ಇವತ್ತೇ ವಾಪಸ್ ಕಳಿಸ್ತೇನೆ. ಇದು ಈ ಸರ್ಕಾರ ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮನ್ನು ಮುಗಿಸುವ ಕೆಲಸಕ್ಕೆ ಕೈ ಹಾಕಿದೆ ಅಂತಕ್ಕಂಥದ್ದು ಇದು. ನೀವು ನಿನ್ನೆ ನೋಡಿದ್ರಿ, ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವುದೋ ಥ್ರೆಟ್ ಕಾಲ್ ಬಂತು ಅಂತೇಳಿ ಅವರ ರೆಕಾರ್ಡ್ ಮಾಡ್ಕೊಂಡ್ರು. ಕಂಪ್ಲೇಂಟೇ ಕೊಟ್ಟಿಲ್ಲ. ನೀವು ಆಗಲೇ ಅರೆಸ್ಟ್ ಮಾಡಿ ಆಯಿತು. ಅವರ ಮನೆ ಮುಂದೆ ಈಗ ಇನ್ನಷ್ಟು ಭದ್ರತೆಯನ್ನು ಹೆಚ್ಚಿದ್ದಾಯ್ತದು ಎಲ್ಲ ಮಾಡಿದ್ರಿ. ನಾನು ಕೂಡ ನನಗೆ ಬಂದ ನನ್ನನ್ನು ಜೀವಂತ ಸುಟ್ಟಾಕ್ತೇವೆ ಅಂತ ಬಂದಿರೋ ಫೇಸ್ಬುಕ್ಕಲ್ಲಿರೋದನ್ನು ನಾನು ತೋರಿಸಿದೆ. ನನಗೂ ಕೂಡ ಥ್ರೆಟ್ ಕಾಲ್ಗಳು ಬಂದಿರೋದು ನಾನು ತೋರಿಸಿದೆ. ಆದರೆ ನನ್ನ ಭದ್ರತೆಯನ್ನು ವಾಪಸ್ ತಗೊಳ್ತಾ ಇದ್ದೀರಿ, ಅವರುಗಳ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೀರಿ. ಏನು ಸರ್ಕಾರದ ಉದ್ದೇಶ? ಇದರ ಹಿಂದೆ ಅಡಗಿರ್ತಕ್ಕಂಥ ಉದ್ದೇಶ ನಿಮ್ಮದು ಏನು? ಅಂದರೆ ನಮ್ಮನ್ನು ಈ ರೀತಿ ಅಳಿಬಹುದು ಅಂತಕ್ಕಂಥ ಕೆಲಸ ಮಾಡಿದ್ದೀರಿ ನೀವು. ಈಗಾಗಲೇ ಪತ್ರಿಕೆಯಲ್ಲಿ ಈಗಾಗಲೇ ನೋಟಿಸ್ ಬಂದಿದೆ. ನನ್ನ ಮನೆ ಹತ್ರ ಇದ್ದ ಅವರೆಲ್ಲರನ್ನೂ ವಾಪಸ್ ಕರೆಸ್ಕೊಳ್ಳಲಾಗಿದೆ. ನಾನು ಕೂಡ ಈಗ ಇನ್ನು ಉಳಿದಿರ್ತಕ್ಕಂಥವ್ರು ಯಾರ್ಯಾರು ನನ್ನ ಅಂಗರಕ್ಷಕರು ಯಾರೇ ಇದ್ದಾರೋ ಎಲ್ಲವನ್ನು ನಾನು ವಾಪಸ್ ಕಳಿಸ್ತೇನೆ. ನನಗೆ ಯಾವುದು ರಕ್ಷಣೆ ಬೇಕಾಗಿಲ್ಲ. ನಮ್ಮನ್ನು ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಆದರೆ ನನಗೆ ಏನೇ ಆದರೂ ಕೂಡ ಖರ್ಗೆ ಫ್ಯಾಮಿಲಿ ಅಂಡ್ ದಿಸ್ ಗೌರ್ಮೆಂಟ್ ಈಸ್ ದಿ ಮೇನ್ ಅವರೇ ಕಾರಣರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇದರಿಂದ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು. ನಮಗೂ ಕೂಡ ಇವತ್ತು ಈ ರೀತಿ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದ ಕ್ರಮವನ್ನು, ವೈಫಲ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು. ಇವರು ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಸರ್ಕಾರಕ್ಕೆ ನಾವು ಅವರ ತಪ್ಪುಗಳನ್ನು ಹೊರಗೆ ತರ್ತಾ ಇರತಕ್ಕಂಥದ್ದೇ ಅವರಿಗೆ ತಲೆನೋವಾಗಿದೆ. ಆದ್ದರಿಂದ ಬಹುಶಃ ಈ ರೀತಿ ಬೆದರಿಸಬಹುದು ಇವ್ರನ್ನ ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ನನಗೂ ಒಂದು ದೊಡ್ಡ ಸಮಾಜ ಇದೆ ಹಿಂದೆ, ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ನನ್ನ ಸಮಾಜ ಇದೆ. ಈಗ ನಿಮಗೆ ಅಧಿಕಾರ ಇರ್ಬೋದು, ಆದರೂ ನನ್ನ ಅಧಿಕಾರ ಏನು? ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದೀನಿ. ನೀವು ಎಲ್ಲರಿಗೂ ಕೊಡ್ತಕ್ಕಂಥ ರಕ್ಷಣೆ ನಮಗೂ ಕೊಡಬೇಕು. ಈಗ ಮಹದೇವಪ್ಪನವರಿಗೆ ರಕ್ಷಣೆ ಹೆಚ್ಚು ಮಾಡಿದರು, ಇದರಲ್ಲಿದೆ. ಈಗ ಅವ್ರಿಗೆ ಇನ್ನಷ್ಟು ಹೆಚ್ಚು ಮಾಡಬೇಕಂತೆ. ಯಾಕೆ? ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ ಹೆಚ್ಚು ಮಾಡಿದ್ದೀರಿ, ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಬಟ್ ನನ್ನನ್ನು ವಾಪಸ್ ತಗೊಳ್ಳಿಕ್ಕೆ ಕಾರಣ ಏನು? ಥ್ರೆಟ್ ನಮಗಿದೆಯಲ್ಲ, ಅಂದಮೇಲೆ ನಮ್ಮದನ್ನು ವಾಪಸ್ ತಗೊಳ್ಳಿಕ್ಕೇನು? ಅಂದರೆ ಈ ಥ್ರೆಟ್ ಇರೋದೇ ಸರ್ಕಾರದಿಂದ ಅಂತ ಈಗ ಸಾಬೀತು ಆಗ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಮತ್ತೆ ನಾನು ಇದನ್ನು ಯಾವ ಲೆವೆಲ್ಗೂ ಕೂಡ ತಗೊಂಡೋಗ್ಲಿಕ್ಕೆ ನಾನು ಸಿದ್ಧನಾಗಿ.